ಪ್ರಜ್ಞೆ ಮ್ಯಾಮ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಿ? ಮತ್ತೆ ಇದರಲ್ಲಿ ಕೆಲವೆಲ್ಲ ಜಾತ್ರೆಗಳೆಲ್ಲ ಮಾಡಿದ್ದಾರೆ. ಈಗ ಒಂದು ಚಾಲೆಂಜು ಅದೇನಪ್ಪ ಅಂತ ಹೇಳಿದ್ರೆ ಟೀಮ್ ದಿಸ್ ಈಸ್ ನಾಟ್ ಫಾರ್ ಪ್ರಪೋಸಲ್ ಆ್ಯಂಡ್ ಆಲ್ ದ್ಯಾಟ್, ಇಟ್ ಈಸ್ ಎಂತ. ಎಲ್ಲರಿಗೂ ನಮಸ್ತೆ. ತುಂಬ ದಿನ ಆಗಿತ್ತು ನಿಮ್ಮ ಹತ್ರ ಮಾತಾಡಿ. ಇವತ್ತು ನಾನೊಂದು ಜಾಗಕ್ಕೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂತ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ. ತುಂಬ ಎಕ್ಸೈಟಿಂಗ್ ಆಗಿರೋ ಕೆಲವು ವಿಚಾರಗಳಿರುತ್ತೆ. ಒಂದು 2-3 ಡೇಸ್ ಬ್ಯಾಕು ನಂದು ಒಂದು ಆ್ಯನಿವರ್ಸರಿ, 2-3 ಡೇಸ್ ಅಂತ ಅಪ್ರಾಕ್ಸಿಮೇಟ್ ಹೇಳ್ತಾ ಇಲ್ಲ, ಬಟ್ ನನಗೆ ಗೊತ್ತು ಯಾವಾಗ ಆ್ಯನಿವರ್ಸರಿ ಅಂತ. ಬಟ್ ಎಲ್ಲೋ ಸ್ವಲ್ಪ ಕನ್ಫ್ಯೂಷನಲ್ಲಿ ಆಗಿತ್ತು. ಅದಕ್ಕೆ ಅದನ್ನೀಗ ರೆಡಿ ಮಾಡೋಕ್ಕೆ ಅಂತ ಒಂದು ಕಡೆ ಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಲ್ ರೈಟ್, ಇವಾಗ ನಾನು ಒಂದು ಮಂಗಳೂರು ಕಡೆ ಹೋಗಿದ್ದೆ, ಉಡುಪಿ ಕಡೆ ಹೋಗಿದ್ದೆ. ಅಲ್ಲಿಂದೆಲ್ಲ ಬರಬೇಕಾದ್ರೆ ನೀವು ಇದನ್ನ ಆನ್ಲೈನಲ್ಲಿ ಟ್ರೈ ಮಾಡ್ಬೋದು. ತುಂಬ ಒಳ್ಳೆಯ ಒಂದು ಕಾನ್ಸೆಪ್ಟ್ ನಮ್ಮ ಫ್ರೆಂಡ್ ಸ್ಟಾರ್ಟ್ ಮಾಡಿರೋದು. ಅವ್ರ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ವಸ್ತ್ರಜ್ಞ ಕಲೆಕ್ಷನ್ಸ್. ನೀವು ಇದನ್ನ ನೋಡಿ ಅವರ ಪೇಜಲ್ಲಿ ಧನರಾಜಾಚಾರ್ಯ, ಪ್ರಜ್ಞಾಚಾರ್ಯ ಅವರ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾದಲ್ಲಿ ತುಂಬ ಸಿಕ್ಕಾಪಟ್ಟೆ ಸೇಲ್ಸು, ಸಿಕ್ಕಾಪಟ್ಟೆ ಜನರು ಇದ್ರ ಬಗ್ಗೆ ಫೀಡ್ಬ್ಯಾಕ್ ಎಲ್ಲ ಕೊಡ್ತಾ ಇದ್ದಾರೆ. ಹಾಗೆ ನಾನು ಕೂಡ ನನ್ನ ಹೆಂಡತಿಯೊಟ್ಟಿಗೆ ಕಾಂಪ್ರಮೈಸ್ ಆಗೋಕ್ಕೆ, ಅವಳನ್ನ ಇಂಪ್ರೆಸ್ ಮಾಡೋಕ್ಕೆ, ಅವಳು ಈ ವಿಡಿಯೋ ನೋಡಲ್ಲ ಅಂದ್ಕೊಳ್ತೀನಿ, ನೋಡುವ ಸ್ವಲ್ಪ ಆಕ್ಯುಪೈಡ್ ಇದ್ದಾರೆ, ಆದರೂ ಇಂಪ್ರೆಸ್ ಮಾಡೋಕ್ಕೆ ಅಂತ ಇಲ್ಲಿ ಬಂದು ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಕಲೆಕ್ಷನ್ಸ್ ನೋಡಿದೆ. ಅದು ವೀಡಿಯೋದಲ್ಲಿ ತೋರಿಸಿ ನನಗೆ ಕನ್ಫ್ಯೂಷನ್ ಆಗಿಬಿಡ್ತು. ಕಂಪ್ಲೀಟ್ ನನ್ನ ಫ್ಯಾಮ್ಲಿಗೆ ಎಲ್ರಿಗೂ ಸ್ಯಾರಿ ಎಲ್ಲ ತಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಬನ್ನಿ ನಮ್ಮ ಧನರಾಜಾಚಾರ್ಯ ಮತ್ತು ಪ್ರಜ್ಞಾಚಾರ್ಯ ಅವ್ರನ್ನ ಮಾತಾಡಿಸ್ಕೊಳ್ಳುವ. ಲೆಟ್ಸ್ ಗೋ. ಧನರಾಜ್ ವಿಡಿಯೋ ಮಾಡಿದ್ದು. ನಮಸ್ತೆ. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್. ನೀವ್ ಹೇಗಿದ್ದೀರಾ ಸರ್? ಸೂಪರ್ ಸರ್. ಹೀಗೆ ವಿಡಿಯೋ ಮಾಡ್ಬೇಕಾದ್ರೆ ಕ್ಯಾಮ್ರಾ ನೋಡ್ಬೇಕಾ ನಿಮ್ಮನ್ನ ನೋಡ್ಬೇಕಾ? ಕ್ಯಾಮ್ರಾ. ಓಕೆ, ಖುಷಿ ಏನು ಅಂತ ಹೇಳಿದ್ರೆ ನಿಮ್ಮ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಗಳಿಗೆ ಮೂಲೆಗಳು ನೋಡ್ತಾ ಇದ್ದೀನಿ. ಈವನ್ ಮೊನ್ನೆ ಇದ್ರಲ್ಲಿ ನೋಡಿದೆ, ಲೈಕ್ ನಾರ್ತ್ ಇಂಡಿಯಾಕ್ಕೆಲ್ಲ ಹೋಗಿದ್ರಿ ಶೂಟಿಂಗ್. ಹೇಗೆ ನಡೀತಾ ಇದೆ ಅದು? ಅದು ಚೆನ್ನಾಗಿ ನಡೀತಿದೆ. ಹೌದು, ಸಿನಿಮಾ. ಹಾಂ, ಆನೆಸ್ಟ್ ಆಗಿ ಹೇಳಿ, ಪ್ರಜ್ಞೆ ಮ್ಯಾಮ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಿ? ಮಿಸ್ ಮಾಡ್ಕೊಂಡಿಲ್ಲ ಪಾಪು ಇವಳೆ. ಮತ್ತೆ ಈಗ ಮಗಳನ್ನ ಮಿಸ್ ಮಾಡ್ಕೊಳ್ಳೋದು ಎಂತಿಲ್ಲ. ನಂಗೆ ಈವನ್ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಯೋಚನೆ ಬಂತು. ಓಕೆ, ನಮ್ಮ ಎಲ್ಲ ಫ್ಯಾಮಿಲಿ ಅವರೆಲ್ಲ ಇದೇ ಫ್ಲೈಟ್ ಅಲ್ಲಿ, ಓಕೆ, ಒಂದೇ ಫ್ಲೈಟ್ ಅಲ್ಲಿ. ಈಗ ಬಸ್ ಜರ್ನಿ ಮಾಡ್ಬೇಕಾದ್ರೆ ಹೇಗೆ ಒಟ್ಟಿಗೆ ಹೋಗ್ತೀವಿ, ಹಾಗೆ ಫ್ಲೈಟ್ ಅಲ್ಲಿ ಒಂದ್ಸಲ ಜರ್ನಿ ಮಾಡ್ಬೇಕಲ್ಲ ಅಂತ ಇಲ್ಲಿಗೆ ಕಳ್ಸಿದ್ದೀನಿ ಸರ್. ನೋಡ ಯಾವಾಗ ಅದು ಸಿಗ್ನಲ್ ಹೋಗಿದೆ ಅಲ್ಲ. ಇದು ಆಲ್ರೆಡಿ ಈಗ ತತ್ತಸ್ತು ಅಂತ ಹೇಳಿದೆ ಬಿಡಿ, ಅದು ದೇವ್ರು ಹೇಳ್ಬಿಡ್ತಾರೆ. ನೀವೆಲ್ಲ ಹೋಗ್ತೀರಾ, ಅಲ್ಲಿಗೆ ನಿಮ್ಮ ಫ್ಯಾಮಿಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕೌಂಟಿಗೆ ನೀವು ಬಂದಾಗ ನೀವು ಫ್ಯಾಮಿಲಿ ಬಂದರು, ಸೂಪರ್. ಬಿಗ್ ಬಾಸಿಗೆ ಹೋದ್ರಿ, ಕಂಪ್ಲೀಟ್ ಫ್ಯಾಮಿಲಿ. ನೀವು ಎಲ್ಲೆಲ್ಲಿ ಹೋಗ್ತೀರಾ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗ್ತೀರಾ. ಆಮೇಲೆ ಸದ್ಯದಲ್ಲೇ ಇಡೀ ಫ್ಲೈಟ್ನ ನಿಮ್ಮ ಫ್ಯಾಮಿಲಿಗೆ ಬುಕ್ ಮಾಡೋ ಒಂದು ಪರಿಸ್ಥಿತಿನೂ ಬರುತ್ತೆ. ಯಾ, ವೆರಿ ನೈಸ್. ಸೊ ಹೇಗೆ ಅನಿಸ್ತಾ ಇದೆ ಸರ್ 2019 ಬಟ್ಟೆ ಒಗಿತಾ ಇರೋದಕ್ಕೂ ಈಗ ಬಟ್ಟೆ ಸೇಲ್ ಮಾಡ್ತಾ ಇರೋದು, ಸೇಲ್ ಮಾಡೋರ ಗಂಡ ಆಗಿರೋದಕ್ಕೆ ಯಾ ಹೇಗೆ ಅನಿಸ್ತಾ ಇದೆ? ಈಗ ವಸ್ತ್ರಜ್ಞ ಅಂತ ಇವಳದ್ದು ದೊಡ್ಡ ಒಂದು ಕನಸು. ಎಸ್, ಯಾವಾಗನೂ ಹೇಳ್ತಿದ್ಲು. ಬಟ್ ನಾನೇ ಎಲ್ರು ಮಾಡ್ತಿದ್ರಲ್ಲ ಅನ್ನೋ ತರ ನಾನು ಹೇಳ್ತಿದ್ದೆ, ಇಲ್ಲ ನಿಮ್ಗೆ ಗೊತ್ತಿಲ್ಲ, ನನಗೆ ಅದು ಒಂದು ಸ್ವಂತ ದುಡಿಮೆ ಬೇಕು. ಇದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಳೆ. ಈಗ ಯೂಟ್ಯೂಬ್ ಅಲ್ಲಿ ಸತತ 2 ತಿಂಗಳು ಕಂಟಿನ್ಯೂಸ್ ವಿಡಿಯೋ ಹಾಕೊಂಡು ಬಂದಾಳೆ. ಸೂಪರ್. ನಂದು ಆಗಿ ಬಿದ್ದಿದೆ. ನೀವೀಗ ಬೇರೆ ಒಂದು ಆಂಗಲ್ ಹೋಗ್ತಾ ಇದ್ದೀರಾ, ಶೂಟಿಂಗು ಅದು ಇದು ಅಂತ. ಮುಂದೆ ಇವಳು ಮಗುನ ಕೇರ್ ಮಾಡ್ಕೊಂಡು ವಸ್ತ್ರಜ್ಞ ಅದರಲ್ಲೂ ಬ್ಯುಸಿಯಾಗಿ ಇದ್ಕೊಂಡು ಈವನ್ ಲಾಗ್ ಕೂಡ ಮಾಡ್ತಿದ್ದಾಳೆ. ಎಸ್, ಸೂಪರ್, ಪರ್ಫೆಕ್ಟ್ ಕಂಟೆಂಟ್ ಕ್ರಿಯೇಟರ್ ಅಂಡ್ ಬಿಸ್ನೆಸ್ ವಿಮೆನ್. ಈಗ ಸೂಪರ್. ಅದೇ ನಾವು ಬಿಸ್ನೆಸ್ ಶುರು ಮಾಡಿದಾಗ್ಲೂ, ಈಗ ನಮ್ಮ ಏನು ಬಿಸ್ನೆಸ್ ಇದೆ ಅದಕ್ಕಿಂತ ಮುಂಚೆ ನಮಗೆ ಬಿಸ್ನೆಸ್ ಮಾಡ್ಬೇಕಾದ್ರೂ ಹೋಗ್ಸಿರ್ಲಿಲ್ಲ. ನಾವು ತಂದು ಒಂದು ಸ್ವಲ್ಪ ಹೊತ್ತಲ್ಲಿ ಸ್ಟಾಕ್ ಖಾಲಿ. ಓಕೆ, ಆ ರೀತಿ ಆಗಿತ್ತು, ಅಂಗಡಿ ಖಾಲಿ. ನಮಗೆ ಆಶ್ಚರ್ಯ ಆಯ್ತು, ಅಂದ್ರೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಇದೆಯಲ್ಲ ಅಂತ. ಯಾಕೆ ಹೀಗಾಯ್ತು? ನಾವು ಸೋಷಿಯಲ್ ಮೀಡಿಯಾದಲ್ಲಿ ಜನರ ಜೊತೆ ಅಷ್ಟು ನಮ್ಮವರು ಅನ್ನೋ ತರ ನಾವು ಭಾವನೆ ಕೊಟ್ಟಿದ್ವಿ, ಅವರು ನಮ್ಮನ್ನ ಆ ರೀತಿ ಅಂದ್ಕೊಂಡಿದ್ದಾರೆ. ಸೊ ನಾವು ಇವ್ರ ಹತ್ರ ತಗೋಬಹುದು, ಟ್ರಸ್ಟ್ ಮಾಡಿದ್ದಾರೆ. ಸೂಪರ್. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಿಂದ ನಾವು ಹೊರಗಡೆ ಉಳಿಬಾರ್ದು. ಅದು ನಮ್ಮನ್ನ ಇಲ್ಲಿವರೆಗೆ ತಂದಿರೋದು. ಯಾಕೆ ನಾವು ಎಂತ ಬಿಸ್ನೆಸ್ ಮಾಡಲಿ, ಯೂಟ್ಯೂಬು ನಮ್ಮ ಬುಡ. ಆಮೇಲೆ ಎಸ್, ಸೂಪರ್. ಆಮೇಲೆ ಇನ್ನೊಂದು, ಈ ನಿಮ್ಮದು ಬಟ್ಟೆದು ಏನು ಪ್ಲ್ಯಾನ್ ಇದೆ, ಸೀರೆದು, ಇಟ್ಸ್ ಅ ವೆರಿ ಓಲ್ಡ್ ಪ್ಲ್ಯಾನ್.
ನಿಮ್ದು ಹಳೆ ಪ್ಲ್ಯಾನು, ಬಟ್ ಅವ್ರ ತಲೆಯಲ್ಲಿ ಅದು ನಡೀತಾ ನಡೀತಾ ಇತ್ತು. ಅದು ಒಂದು ಟೈಮಲ್ಲಿ ಒಂದು ಜಾಗಕ್ಕೆ ಬಂತು, ಹಾಗೆ ಅವ್ರು ನೀವು ಅದನ್ನ ಫೆಸಿಲಿಟೇಟ್ ಮಾಡಿದ್ರಿ. ಬಟ್ ಆದರೂ ನೀವು ಲೇಟೆಸ್ಟಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ. ಬಿಕಾಸ್ ದ ಕಲೆಕ್ಷನ್ಸ್ ನಾನು ನೋಡಬೇಕಾದ್ರೆ ನನಗೆ ತುಂಬ ಇಷ್ಟ ಆಯಿತು. ಬಟ್ ಒಂದೇ ಒಂದು ಫೀಡ್ಬ್ಯಾಕ್ ಏನು ಅಂತ ಹೇಳಿದ್ರೆ, ಗಂಡಂದಿರಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಸೆಲೆಕ್ಷನ್ ಮಾಡೋಕ್ಕೆ. ಸೊ ನೀವು ಹೆಂಡ್ತಿರೊಟ್ಟಿಗೆ ಡೈರೆಕ್ಟು ಕಾಂಟ್ಯಾಕ್ಟು ವಾಟ್ಸಪ್ಪಲ್ಲಿ ಇಟ್ಕೊಂಡು ಅದನ್ನ ಸಜೆಷನ್ ಮಾಡಿದ್ರೆ ಒಳ್ಳೆಯದು. ಈಗ ನಾವು ಇಲ್ಲಿಗೆ ಬರ್ತಾರೆ ಆಫ್ಲೈನಿಗೆ, ರಿಲೇಟಿವ್ ಅವರು ಫ್ರೆಂಡ್ಸ್ ಎಲ್ಲ, ಅವರು ನಿಮ್ಮ ಪ್ರಕಾರ ನಿಮ್ಮ ತರನೇ ನಮಗೆ ಸೆಲೆಕ್ಷನ್ ಮಾಡ್ಬೇಕಾದ್ರೆ ತುಂಬಾ ಟೈಮು ನಮಗೆ ಅಂತ ಇಲ್ಲ. ಹೌದು, ಅದಕ್ಕೆ ಸದ್ಯಕ್ಕೆ ಅವರಿಗೆ 2 ಚೇರ್ ಇಟ್ಟಿದ್ದೇವೆ. ಹಾಗೆ ಸೂಪರ್. ಈಗ ಪ್ರಸಿದ್ಧಿ ಬಂದ ಮೇಲೆ ಲೈಕ್ ತುಂಬ ಚೇಂಜಸ್ಸು ಆಗಿದೆ. ಆ್ಯಂಡ್ ನೀವು ಕೂಡ ಅಷ್ಟೇ ಶಬರಿಮಲೆಗೆ ಹೋಗಿ ಬಂದ ಮೇಲೆ ಇನ್ನೂ ಪ್ರಸಿದ್ಧಿನೂ ಬಂದರು. ಐ ಮೀನ್ ಹೇಗೆ ಅನಿಸ್ತಾ ಇದೆ ಲೈಫ್ ಇನ್ 2026 ಆಪರ್ಚುನಿಟೀಸ್ ಎಲ್ಲ ನೋಡ್ತಾ ಇದ್ರೆ? 2026 ತುಂಬ ಚೇಂಜ್ ಇದೆ. ಎಸ್, ಫಸ್ಟಿಗೆ 26 ಸಿನಿಮಾ ಆಫರ್ ಬಂತು, ಮತ್ತೆ ವಸ್ತ್ರಜ್ಞಾನೇ ಲಾಂಚ್ ಆಯಿತು. ಓಕೆ, ಚೆನ್ನಾಗಿದೆ. ನಾವು ನಿಮ್ಮ ಅಲ್ಲಿ ಕೌಂಟಿಗೆ ಬಂದಾಗ ಒಂದೆಷ್ಟು ಏನೆಲ್ಲ ಪ್ಲಾನ್ ಮಾಡ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಎಸ್, ಅದು ಆಗ್ತಾ ಉಂಟು. ಅದು ಆಗದೆ ಇರೋದಕ್ಕೆ, ಲೇಟ್ ಆಗಿರೋದಕ್ಕೆ ನಾವೇ ಕಾರಣ. ಅದೇ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಿದ್ರೆ ಆಗ್ತಾ ಇತ್ತು. ನಿಮ್ಮಲ್ಲಿ ಬರುವಾಗ ಅಂತಿದ್ವಿ, ಬರುವಾಗೆಲ್ಲ ಲೂಸ್ ಆಯ್ತು. ಹೌದಾ? ಅದಕ್ಕೆ ನೀವು ಬರ್ತಾ ಇರ್ಬೇಕು ಮಧ್ಯದಲ್ಲಿ. ಮತ್ತೆ ಬಂದ್ವಿ. ಈಗ ಓಕೆ, ಸ್ಟಡಿ ಇದೀವಾ? ಒಂಚೂರು ವರ್ಕ್ ಆಗ್ತಿದೆ ನೀವು ಹೇಳಿರೋದು. ಹೌದಾ? ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಾ ಇದೆ. ಐ ಮೀನ್ ಎಂಟೈರ್ ಜರ್ನಿ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ. ಯು ಆರ್ ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್ ಆ್ಯಂಡ್ ಬೆಟರ್. ಸೊ ಪ್ರಜ್ಞಾ ಮ್ಯಾಮ್, ನಿಮಗೆ ಆ್ಯಸ್ ಅ ಬಿಸ್ನೆಸ್ ವುಮೆನ್ ಹೌ ಡು ಯು ಫೀಲ್? ಬಿಕಾಸ್ ಹೆಣ್ಮಕ್ಳು ಮದುವೆ ಆದಮೇಲೆ ಮಗು ಲೈಫಲ್ಲಿ ಸೀರಿಯಸ್ ಆಗಿಬಿಡ್ತಾರೆ. ಆಮೇಲೆ ಏನೋ ಒಂದು ಕಡೆ ಹಸ್ಬೆಂಡ್ ಮೇಲೆ ತುಂಬ ಡಿಪೆಂಡ್ ಆಗಿರೋ ಪರಿಸ್ಥಿತಿನೂ ಬಂದುಬಿಡುತ್ತೆ. ಸೊ ನೀವು ಇವಾಗ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತಿದ್ದೀರ ನೋಡಿ. ಆದರೂ ಹಸ್ಬೆಂಡು ಅದು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನ ಕಾಲ ಮೇಲೆ ಅಷ್ಟು ಸಪೋರ್ಟ್ ಮಾಡ್ತಿಲ್ಲದಿದ್ರೆ ತನಕ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವಳು ಸ್ವಂತ ಕಾಲಲ್ಲಿ ನಿಂತಿದ್ದಾಳೆ, ಆ ಕಾಲ ನನ್ನ ಮೇಲಿದೆ. ಹಾಗೆ ಅವ್ರದ್ದು ವಿಡಿಯೋ ಹೋಗ್ತಿಲ್ಲ. ತಮಾಷೆ, ಸೀರಿಯಸ್ ಆಗ್ಬೇಡ ಹೇಳ್ತೇನೆ. ಇದು ಅನ್ಕಟ್ ಆಯ್ತಾ, ಅನ್ಎಡಿಟೆಡ್. ತೋರಿಸ್ಬಿಡಿ ನಾನು ಸೆಲೆಕ್ಟ್ ಮಾಡಿರೋ ಸೀರೆ, ನಮ್ಮ ಆಡಿಯನ್ಸ್ಗೂ ಗೊತ್ತಾಗಲಿ ನಾನು ಎಷ್ಟು ಒಳ್ಳೆ ಸೀರೆ ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಇದು ಭಜನ್ ಸರ್ ಸೆಲೆಕ್ಟ್ ಮಾಡಿರೋದು. ಎಸ್, ಒಂದು ತಂಗಿಗೆ, ಒಂದು ಅತ್ತೆಗೆ, ಒಂದು ಅಮ್ಮನಿಗೆ, ಒಂದು ಹೆಂಡತಿಗೆ. ಹೌದು. ಆಮೇಲೆ ಟೀಮ್ ಅವರಿಗೂ ತಗೊಂಡು ಹೋಗ್ಬೇಕು ಅಂತ ಆಸೆ ಇದೆ. ಬಟ್ ಅವ್ರನ್ನೇ ಕರ್ಕೊಂಡು ಬರ್ತೀನಿ ಒಂದ್ಸಲ. ಇಲ್ಲ ಅವರಿಗೆ ಡೀಟೇಲ್ಸ್ ನಿಮ್ಮ ಏನು ಮಾಡಬೇಕು ಸರ್? ಸಾರಿ, ಲೈಕ್ ಕಂಪ್ಲೀಟ್ ಆಗಿ ಆನ್ಲೈನಲ್ಲಿ ವಾಟ್ಸಪ್ ನಂಬರ್ ಹಾಕಿ 6361503586ಗೆ ವಾಟ್ಸಪ್ ಮಾಡಿದ್ರೆ ಅದರಲ್ಲಿ ಕೆಲವು ಕಲೆಕ್ಷನ್ಸ್ ಉಂಟು, ಯಾವ್ದು ಬೇಕು ಕಳಿಸ್ಕೊಡ್ತೀರಾ? ಓಕೆ, ಇದೆಲ್ಲ ಒಂದೇ ಡಿಸೈನ್. ನನಗೆ ಒಂದು ನಿಜವಾಗ್ಲೂ ಗೊತ್ತಾಗಲ್ಲ. ಅದರಲ್ಲಿ ಕಲರ್ಸ್ ತಗೊಂಡಿದ್ದಾರೆ. ಬೆಳಿಗ್ಗೆ 5 ಸಾರಿ ತಗೊಂಡಿದ್ದಾರೆ. ಇದು ಇಷ್ಟ ಆಯ್ತು ನನಗೆ. ಹೌದು, ಇದು ಪಿಕಾಕ್ ಡಿಸೈನ್. ಮತ್ತೆ ಇದರಲ್ಲಿ ಕೆಲವೆಲ್ಲ ಜಾತ್ರೆಗಳೆಲ್ಲ ಮಾಡಿದ್ದಾರೆ. ಹೌದು. ಆಮೇಲೆ ಇದನ್ನಂದ್ರೆ ಈಗ ಕಾಂಪ್ರಮೈಸಿಗೆ ಇರೋದು ನಾನು. ಸೊ ಬೇರೆದೆಲ್ಲ ಲೈಕ್ ಅಮ್ಮ, ಐ ಮೀನ್ ಇಟ್ಸ್ ಪ್ಯೂರ್ ಕೇರು. ಬಟ್ ಇದೇನಂದ್ರೆ ಈಗ ಸ್ವಲ್ಪ ಆ್ಯಕ್ಟಿಂಗ್ ಅಲ್ಲ, ಕಾಂಪ್ರಮೈಸ್ ಮಾಡೋಕ್ಕೆ. ಅವಳಿಗೆ ಅಂದರೆ ನವಿಲ್ ತುಂಬ ಇಷ್ಟ. ಅದಕ್ಕೆ ಅವಳು ಐ ಲವ್ ಪಿಕಾಕ್ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಹಾಗೆ ಸರ್, ಗಂಡ ಇರುವಾಗಲೂ ನವಿಲೇ ಇಷ್ಟ. ಗಂಡನಿಗೆ ಬೆಲೆ ಇಲ್ಲ. ಹೌದು, ನೈಸ್. ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈಗ ಈ ಸೀರೆನ ಹೋಗಿ ಅವರಿಗೆ ಲೈಕ್ ಕೌಂಟಿಯಲ್ಲಿ ತೋರಿಸ್ಬಿಟ್ಟು ಅವ್ರದ್ದು ರಿಯಾಕ್ಷನ್ ಯಾವ ಥರ ಇದೆ ಅಂತ ಕ್ಯಾಪ್ಚರ್ ಮಾಡುವ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಬನ್ನಿ ಸರ್, ನಾವು ಒಟ್ಟಿಗಿರೋದು ಯಾವ್ದು ವಿಡಿಯೋ ಇಲ್ಲ. ಕಾಲ ಸರ್, ಒಟ್ಟಿಗೆ ವಿಡಿಯೋ ಮಾಡಿದ್ರು ನಂಬಲ್ಲ. ಹೌದು, ಅಂಥದ್ರಲ್ಲಿ ಹೀಗೆ ಮಾಡಿದ್ರು ಒಂದು ಚೆನ್ನಾಗಿರುತ್ತಲ್ಲ. ಇದು ಯಾಕೆ ಮಾಡಿದ್ದೇವೆ ಅಂದ್ರೆ ನಾವು 3 ಒಟ್ಟಿಗೆ ಇದ್ದೀವಿ ಅಂತ. ನಮ್ಮ ಕಾಮತ್ ಸರ್ ಮಿಸ್ ಆಗಿದ್ದಾರೆ. ನೆಕ್ಸ್ಟ್ ಫ್ರೇಮ್ ಅಲ್ಲಿ ತರಬೇಕು. ಅವರಿಗೆ ಸ್ವಲ್ಪ ಯಾವುದೋ ಒಂದು ಇಲ್ಲೊಂದು ಸೈಡಲ್ಲಿ ಹಾಕಿ ಸರ್, ಗಂಡ ಹೆಂಡತಿ. ಅವರು ಸದ್ಯದಲ್ಲಿ ಅವ್ರನ್ನ ಮೀಟ್ ಮಾಡ್ತೀವಿ. ನಮ್ಮ ಅಲ್ಲಿ ಕೆಲವರು ಕೇಳ್ತಾರೆ, ನೀವು 3 ಜನರು ಅಂದರೆ ವಿತ್ ಫ್ಯಾಮಿಲಿ ಒಟ್ಟಿಗೆ ಒಂದು ಪ್ರೊಫೈಲಲ್ಲಿ ಬರಬೇಕು ಅಂತ. ಸೊ 2026 ಅಲ್ಲಿ ಅದು ಬರುತ್ತೆ. ಅವರು ಆ್ಯಕ್ಚುಲಿ ಒಳ್ಳೆ ಶಾಪರ್ ಸರ್. ಕಾಮತ್ ಸರ್ದು ವೈಫು ಬಂದರೆ ಒಳ್ಳೆ ನಿಮಗೆ ಶಾಪಿಂಗ್ ಕೊಡ್ತಾರೆ. ಅವ್ರಿಗೂ ನಾವು ಪ್ರಮೋಟ್ ಮಾಡುವ. ಬನ್ನಿ, ನಿಮಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಎಸ್ ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಕೌಂಟಿಗೆ ಹೋಗೋದಕ್ಕಿಂತ ಮುಂಚೆ ಏನಾದರೂ ಮೆಸೇಜ್ ಸರ್ 2026 ನಮ್ಮ ಆಡಿಯನ್ಸಿಗೆ, ನಿಮ್ಮ ಆಡಿಯನ್ಸಿಗೆ, ಎಲ್ರಿಗೂ? ಆಡಿಯನ್ಸಿಗೆ ಏನು ಮೆಸೇಜು? ಯಾವಾಗಲೂ ಖುಷಿಯಾಗಿರಿ, ಯಾವುದೇ ರೀತಿಯ ಟೆನ್ಷನ್ ಮಾಡಬೇಡಿ. ಟೆನ್ಷನ್ ಆದರೂ
ಅದೆಲ್ಲ ಕ್ಷಣಿಕ ಅನ್ನೋ ಥರ ಅಂದ್ಕೊಂಡು ಮನಸ್ಸು ಯಾವಾಗಲೂ ಖುಷಿಯಾಗಿದ್ದರೆ ಯಾವುದನ್ನು ಬೇಕಾದ್ರೂ ಹೇಗೆ ಬೇಕಾದರೂ ಅದನ್ನು ಎದುರಿಸ್ಬೋದು. ಹೌದು. ನಿಮ್ಮಿಂದ ಒಂದು ಮೆಸೇಜ್ ಏನೇನು ಅನ್ಕೊಂಡಿದ್ದೀರಾ ಅದೆಲ್ಲ ಆಗ್ಲಿ, ಆಗಲಿ. ಅದ್ರ ಕಡೆ ಫೋಕಸ್ ಮಾಡಿ. ಆಮೇಲೆ ಖುಷಿ ಆದಾಗ ಶಾಪಿಂಗ್ ಮಾಡಿ, ವಸ್ತ್ರಜ್ಞಕ್ಕೆ ಬಂದು ವಸ್ತ್ರಜ್ಞಕ್ಕೆ ಬನ್ನಿ. ಸ್ಯಾಲ್ರಿ ಆದಾಗ ಫಸ್ಟ್ ಬನ್ನಿ. ನೋಡಿ ಅವ್ರು ಎಲ್ಲೆಲ್ಲಿ ಹೊಡಿತಾರೆ. ವೆರಿ ನೈಸ್. ಸೊ ಥ್ಯಾಂಕ್ ಯು. ಈಗ ಲೆಟ್ಸ್ ಗೋ. ನನಗೀಗ ಏನು ಗೊತ್ತಾ, ಇಲ್ಲಿ ನಾನು ಕೋಕ್ನ ಬಿಟ್ಟು ವಿಯನ್ನ ಬಿಟ್ಟು ಇಲ್ಲಿ ಇದ್ದೀನಿ. ಪ್ರಸಿದ್ಧಿ ಅಲ್ಲಿ ಮಲಗಿದ್ದಾಳೆ, ಆಯ್ತಾ. ಸೊ ಈಗ ಅವರನ್ನ ಮಾತಾಡಿಸಿ ಎಲ್ಲರೊಟ್ಟಿಗೆ ಬಾಯಿ ಹೇಳಿ ನಾವು ಅಲ್ಲಿಗೆ ಹೋಗುವ. ಆಮೇಲೆ ಸದ್ಯದಲ್ಲೇ ನಾವು ಪುನಃ ಬರ್ತೀವಿ. ಇಲ್ಲೆಲ್ಲ ಸುತ್ತಾಡ್ಲಿಕ್ಕಿದೆ, ಈ ಕಡೆ ಮಂಗಳೂರು ಕಡೆ ಎಲ್ಲ ಹೋಗ್ಲಿಕ್ಕಿದೆ. ಆಗ ಬನ್ನಿ ವಾಪಸ್. ಎಸ್ ಎಸ್ ಎಸ್. ಡನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಲೆಟ್ಸ್ ಗೋ. ಹಾಯ್ ಪ್ರಸಿದ್ಧಿ. ಬಿಸಿಲು ತಾಗ್ತದೆ. ಸೂಪರ್. ಬಾಯ್ ಧನ್ರಾಜ್ ಸರ್. ಬಾಯ್ ಸರ್. ಬಾಯ್ ಬಾಯ್ ಬಾಯ್. ಸೂಪರ್. ಸಿಗುವ. ಸರಿ ಬಾಯ್. ನಿಮಗೂ ಬಾಯ್. ನೋಡಿ, ಇದು ಪುತ್ತೂರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಲಾಗ್ ಪೋಸ್ಟು. ಇದು ನಿನ್ನೆ ಇದನ್ನ ಫ್ಲಾಗ್ ಹೋಸ್ಟಿಂಗ್ ಮಾಡಿದ್ದು. ನೋಡಿ ಎಷ್ಟು ಸಖತ್ತಾಗಿದೆ. ಓ ಮೈ ಗಾಡ್. ನೋಡೋಕ್ಕೆ ದೂರದಿಂದ ಬೇರೆ ಥರ ಕಾಣಿಸ್ತಾ ಇತ್ತು. ಈಗ ಹತ್ರ ಬಂದಾಗ ಯು ಕ್ಯಾನ್ ಆ್ಯಕ್ಚುಲಿ ಸಿ ದ ಡೆಪ್ತ್, ಎಷ್ಟು ಚೆನ್ನಾಗಿದೆ ಅಂತ. ಫ್ಲಾಗ್ ಪೋಸ್ಟ್ ನೋಡಿ ಎಷ್ಟು ದೊಡ್ಡದಿದೆ. ಇಲ್ಲಿಂದ ಆಯ್ತಾಯ್ತು. ಬಾಯ್. ಓಕೆ. ನೋಡಿ ಅವ್ರದ್ದು ಆ ವೆಹಿಕಲ್ ಇದೆಯಲ್ಲ ಎಷ್ಟು ಸಖತ್ತಾಗಿ ಮೈಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ಇಷ್ಟ. ಮತ್ತು ಅವರು ಓಡಿಸೋದು ನಮಗೂ ಕೆಲವು ಸತಿ ಅವ್ರನ್ನ ಕಾಂಪೀಟ್ ಮಾಡೋಕ್ಕಾಗಲ್ಲ. ಸೊ ಅಷ್ಟು ಚೆನ್ನಾಗಿ ಅವರು ಅಂದರೆ ಕೆಲವ್ರಿಗೆ ಹೇಳ್ತೀವಲ್ವ, ವೆಹಿಕಲ್ ಅವ್ರಿಗೆ ಸೆಟ್ ಆಗಿಬಿಡುತ್ತೆ, ಅವರಿಗೆ ವೆಹಿಕಲ್ ಸೆಟ್ ಆಗಿಬಿಡುತ್ತೆ, ಒಬ್ಬರನ್ನ ಒಬ್ಬರು ಬಿಟ್ಟಿರಲ್ಲ. ಬಟ್ ನಾವು ಇವಾಗ ಫುಲ್ ಟ್ರೆಂಡಾಗಿ ಬೇರೆ ಬೇರೆ ಗಾಡಿಗಳು ಯೂಸ್ ಮಾಡುವಾಗ ನಮ್ಗೆ ಅಷ್ಟು ಕನೆಕ್ಟ್ ಆಗಲ್ಲ ವೆಹಿಕಲ್ಸು. ಬಟ್ ತುಂಬ ಕಲೀಲಿಕ್ಕಿದೆ. ಕೆಲವು ಜಾಗದಲ್ಲಿ ಕೆಲವು ಜನಗಳನ್ನ, ಕೆಲವು ವಿಚಾರಗಳನ್ನ ನೋಡಿದಾಗ ವಿ ಫೀಲ್ ವೆರಿ ಪವರ್ಫುಲ್ಲು. ಸೊ ಪುತ್ತೂರಿಂದ ಹೋಗ್ತಾ ಇದ್ದೀನಿ ಎವರ್ಗ್ರೀನ್ ಕೌಂಟಿಗೆ. ಸೊ ಇಲ್ಲೊಂದು ಜಾತ್ರೆ ಬೇರೆ ಆಗ್ತಾ ಇದೆ ಅಂತೆ ಸದ್ಯದಲ್ಲೇ, ಏಪ್ರಿಲಲ್ಲಿ, ಮಹಾಲಿಂಗೇಶ್ವರ ಟೆಂಪಲ್ದು. ಸೊ ಇವಾಗ ರೈಟ್ ತೆಗಿಬೇಕಾ ಲೆಫ್ಟ್ ತೆಗಿಬೇಕಂತ ಗೊತ್ತಿಲ್ಲ, ಯಾವುದೋ ಒಂದು ಕಡೆ ತೆಗಿತೀನಿ. ಟೇಕ್ ಕೇರ್, ಸಿ ಯು, ಲವ್ ಯು ಆಲ್, ಬಾಯ್. ಅಲ್ಲಿ ಕೌಂಟಿಯಲ್ಲಿ ಸಿಗುವ. ನೋಡಿ ನಾನು ಇವಾಗ ಸುಳ್ಯದಲ್ಲಿದ್ದೀನಿ. ಏನೋ ಗೊತ್ತಿಲ್ಲ ನನಗೆ, ಈ ಒಂದು ಉಡುಪಿ, ಅಲ್ಲಿಂದ ಮಂಗಳೂರು, ಅಲ್ಲಿಂದ ಪುತ್ತೂರು, ಅಲ್ಲಿಂದ ಸುಳ್ಯ, ಸೊ ಈ ಥರ ಬರಬೇಕಾದ್ರೆ ನನಗೆ ಎಲ್ಲ ಊರಲ್ಲೂ ಒಂದು 2, 3, 4 ಮನೆ ಈ ಥರ, ಅಂದರೆ ನಂದು ವೆಲ್ ವಿಷರ್ಸು, ನನ್ನ ಕ್ಲೋಸ್ ಇರೋರು. ಇವನ್ ಕುಂದಾಪುರಕ್ಕೆ ಹೋದರೆ ಅಲ್ಲೊಂದು ಫ್ಯಾಮ್ಲಿ ಇದ್ದಾರೆ. ಐ ಮೀನ್ ಎಲ್ಲೋದ್ರೂ ಜನರನ್ನ ನಾವು ನೋಡ್ತೀವಿ, ಮೀಟ್ ಮಾಡ್ತೀವಿ. ಸೊ ತುಂಬ ಖುಷಿಯಾಗುತ್ತೆ. ಸೊ ದಿಸ್ ಈಸ್ ಮೈ ಮೆಮೊರೀಸು. ನಾನು PUC ಇಲ್ಲೇ ಮಾಡಿದರು ತುಂಬ ವರ್ಷದ ಹಿಂದೆ, 2001, 2002. ಸೊ ಸುಳ್ಯದವರಿಗೆಲ್ಲ ನಮಸ್ತೆ, ಚೆನ್ನಾಗಿದ್ದೀರಾ. ಪುತ್ತೂರವರಿಗೆ ಕೂಡ ಅಲ್ಲಿ ನಾನು ಮಹಾಲಿಂಗೇಶ್ವರ ಟೆಂಪಲ್ ತೋರಿಸ್ಕೊಂಡು ಬಂದೆ. ಆಮೇಲೆ ಜರ್ನಿ ಹೀಗೆ ಒಂದು ಕೋಸ್ಟಲ್ ಬೆಲ್ಟಿಂದ ಕಂಟಿನ್ಯೂ ಆಗಿ ಫೈನಲಿ ನಮ್ಮ ಕೊಡಗು ಅಲ್ಲಿ ಬಂದು ಸೇರುವಾಗ ಅದು ಇನ್ನೂ ಒಂಥರ ಬೇರೆ ಥರ ವಿಚಾರ. ಬಟ್ ಯಾವ ಥರ ಒಂದು ಟೌನಿಂದ ಇನ್ನೊಂದು ಟೌನಿಗೆ ಸೆಗ್ಮೆಂಟು ಚೇಂಜ್ ಆಗ್ತಾ ಹೋಗುತ್ತೆ, ಜನರದ್ದು ಒಂದು ಲ್ಯಾಂಗ್ವೇಜು, ಬಿಹೇವಿಯರು ಎಲ್ಲ ಚೇಂಜಸ್ ಕಾಣಿಸುತ್ತೆ ಅಂತ ಹೇಳುವಾಗ ದಟ್ ಈಸ್ ವೇರ್ ಐ ಫೀಲ್ ವೆರಿ ಪವರ್ಫುಲ್ಲು. ಒಂದು ಕಡೆ ಕೊಂಕಣಿ ಆದರೆ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ತುಳು, ಅಲ್ಲಿಂದ ಕನ್ನಡ, ಅಲ್ಲಿಂದ ಈಗ ನಮ್ಮ ಕೊಡಗಿಗೆ ಹೋದರೆ ಕೊಡವ ಭಾಷೆ, ಎಲ್ಲ ಥರದ ಭಾಷೆಗಳು ಬಂದು ಕೇಳುವಾಗ ಅರೆ ಭಾಷೆ ಆಗಿರ್ಬೋದು. ಐ ಮೀನ್ ಫೀಲ್ಸ್ ವೆರಿ ಗುಡ್. ಸೊ ಇಲ್ಲೆಲ್ಲ ನಾನು ಸ್ಟಾರ್ಟಿಂಗ್ ಬಂದು ಮಡಿಕೇರಿಯಿಂದ ನಮ್ಮ ಒಂದು KSRTC ಬಸ್ಸಲ್ಲಿ ಬಂದು ಇಳಿದ್ರೆ ಇಲ್ಲಿ ಈ ಒಂದು ಬಸ್ ಸ್ಟ್ಯಾಂಡಲ್ಲಿ ಇಳಿತಿದೆ, ಸುಳ್ಯ ಬಸ್ ಸ್ಟ್ಯಾಂಡು. ಆಮೇಲೆ ಇಲ್ಲಿಂದ ರೈಟ್ ಹೋದರೆ ನಿಮಗೆ ಕುರುಂಜಿ ವೆಂಕಟರಮಣ ಗೌಡ ಕ್ಯಾಂಪಸ್ಸು. ಸೊ ವೆರಿ ಪವರ್ಫುಲ್ ಕ್ಯಾಂಪಸ್ಸು. ನಾನು ಫಸ್ಟ್ ಬಂದು ಅಲ್ಲಿ ಒಂದು ಅಡ್ಮಿಷನ್ ಮಾಡಬೇಕಾದ್ರೆ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಕುರುಂಜಿ ವೆಂಕಟರಮಣ ಗೌಡರು ಅಂದರೆ KVG ಅವರೆಷ್ಟು ಪವರ್ಫುಲ್ ಅಂತ ಗೊತ್ತಿರಲಿಲ್ಲ. ನಾನು PUCದು ಅದು ಪ್ರಾಸ್ಪೆಕ್ಟಸ್ ತೆಕ್ಕೊಳ್ಳೋಕೆ ಹೇಳಿದ್ರು. ಅದು ತೆಗೆದು ಅಲ್ಲಿ ಹೊರಗಡೆ ಬರಿತಾ ಇರಬೇಕಾದ್ರೆ ಒಬ್ಬರು ವೈಟ್ ಒಂದು ಪ್ಯಾಂಟು, ಅಲ್ಲಿಂದ ವೈಟ್ ಒಂದು ಕೋಟು, ಅಂದರೆ ಡೀಸೆಂಟ್ ಆಗಿದ್ದಾರೆ. ಬಟ್ ಅವರು ಆ್ಯಕ್ಚುಲ್ ಬಂದು ಅಲ್ಲಿ ಒಂದು ಆ ಗಾರ್ಡನ್ ಸೈಡಲ್ಲಿ ಕೆಲವು ಕಲ್ಲುಗಳು ಜೋಡಿಸಿದ್ರು, ಅದು ಬಿದ್ದೋಗಿತ್ತು. ಅದನ್ನ ಬಂದು ಅಲ್ಲಿ ಅದನ್ನ ಸರಿ ಮಾಡ್ತಾಯಿದ್ರು.
ಸೊ ನನಗೆ ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ. ನಾನು ಐ ಮೀನ್ ರೆಗ್ಯುಲರ್ ಯಾರೋ ವರ್ಕ್ ಮಾಡೋ ಮೇ ಬಿ ಯಾರೋ ಒಬ್ಬರು ಕಾಂಟ್ರಾಕ್ಟ್ರು ಯಾರೋ ಇರ್ಬೋದು ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ನೋಡಿದ್ರೆ ಪ್ರಾಸ್ಪೆಕ್ಟಲ್ಲಿ ಅವರು ಫೋಟೋ ನೋಡ್ಬಿಟ್ಟು ಶಾಕ್ ಆಯಿತು. ದಟ್ಸ್ ವೇರ್ ನನಗೆ ಒಂದು ರಿಯಲೈಸ್ ಆಗಿದ್ದು, ಇಟ್ಸ್ ನಾಟ್ ಅಬೌಟ್ ಬೀಯಿಂಗ್ ಅ ಓನರು, ಇಟ್ಸ್ ಅಬೌಟ್ ಬೀಯಿಂಗ್ ದ ರಿಯಲ್ ಹ್ಯೂಮನ್. ಯಾವ ಥರ ಒಂದು ಕೆಲಸ ಮಾಡಬೇಕು ಅಂತ ಇವತ್ತು ನಾನು ಅವ್ರನ್ನ ತುಂಬ ಯೋಚನೆ ಮಾಡ್ತೀನಿ, ಆ ಒಂದು ಎಕ್ಸ್ಪೀರಿಯನ್ಸು. ಸೊ ಅದೇ ದಟ್ ಈಸ್ ವಾಟ್ ಐ ನೋ ಅಬೌಟ್ ದೀಸ್ ಪ್ಲೇಸಸ್ಸು, ದೀಸ್ ಪೀಪಲ್. ಆ್ಯಂಡ್ ತುಂಬ ಒಳ್ಳೆ ಜನಗಳು ಈ ಕಡೆ ಇರೋರೆಲ್ಲ, ತುಂಬ ಕೇರ್ ಮಾಡ್ತಾರೆ, ತುಂಬ ಪ್ರೀತಿ ಕೊಡ್ತಾರೆ. ಆ್ಯಂಡ್ ಬನ್ನಿ ಇವಾಗ ಮಡಿಕೇರಿಗೆ ಹೋಗಿ ಆಮೇಲೆ ವಿರಾಜಪೇಟೆಗೆ ಹೋಗುವ. ಲೆಟ್ಸ್ ಗೋ. ಈಗ ಒಂದು ಚಾಲೆಂಜು, ಅದೇನಪ್ಪ ಅಂತ ಹೇಳಿದ್ರೆ, ಟೀಮಿಗೆ ಕಾಲ್ ಮಾಡಿಬಿಟ್ಟು ಹೇಳಿದೆ ನನಗೆ ಅಕೌಂಟಿಗೆ ಬರ್ತೀನಿ 12:45ಗೆ ರೀಚ್ ಆಗ್ತೀನಿ ಅಂತ. ತುಂಬ ಖುಷಿಯಿಂದ ಓಕೆ ಅಂತ ಹೇಳಿದ್ರು. ಆದರೂ ಒಂದು ಮಾತು ಕೇಳಿದ್ರು, ಸರ್ ರೀಚ್ ಆಗಿಲ್ಲ ಅಂತ ಹೇಳಿದ್ರೆ ಅಂತ. ಬಿಕಾಸ್ ಅಲ್ಲಿ ನಾನು ಆ ಟೈಮ್ ಹೇಳಿದ್ಮೇಲೆ ಅಲ್ಲಿ ಇರಬೇಕು, ಇಲ್ಲಾಂದರೆ ಇಟ್ ಈಸ್ ಅ ಬ್ರೀಚು. ಅದಕ್ಕೆ ನಾನು ಏನೋ ಬಾಯಿ ಮಾತಲ್ಲಿ ಹೇಳ್ಬಿಡ್ತೆ, ನಾನು ಬಂದಿಲ್ಲ ಅಂತ ಹೇಳಿದ್ರೆ 12:45ಗೆ ಚಿಪಾಫಿ ಸ್ಪಾನ್ಸರ್ ಮಾಡ್ತೀನಿ ಅಂತ. ಚಿಪಾಫಿ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಡಿಶ್ಶು. ಬಟ್ ಅದಾಗಿ ಫುಲ್ಲು ಸ್ಪೀಡಾಗಿ ಬರ್ತಾ ಇದೆ. ಅಷ್ಟರಲ್ಲಿ ನೋಡಿದ್ರೆ ನಮ್ಮ ಅಕೌಂಟ್ಸ್ ಟೀಮಿಂದ ಕಾಲ್ ಬಂತು, ಕೆಲವು ಜಾಗಕ್ಕೆ ನಂದು OTP ಬೇಕು ಅಂತ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಫಾರೆಸ್ಟ್ ಅಂದರೆ ಲೈಕ್ ಈ ಘಾಟ್ ಸೆಕ್ಷನ್ ನುಗ್ಗಿಬಿಟ್ರೆ ಕೆಲವು ಕಡೆ ನೆಟ್ವರ್ಕ್ ಇರೋಲ್ಲ, OTP ಬೇಕು, ವೈಫೈ ಚಾಲೆಂಜಸ್ ಅದಿದು ತುಂಬ ಚಾಲೆಂಜಸ್ ಅಂತ. ಈ ಕಡೆ OTP ಕೊಡಬೇಕು, ಮಲ್ಟಿಪಲ್ OTPಸು, ಆ ಕಡೆ ಟೀಮ್ ವೆಯ್ಟಿಂಗು. ಸೊ ಈಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನೋಡ್ತೀನಿ. ಈಗ ಸ್ವಲ್ಪ ಹೊತ್ತಲ್ಲಿ OTP ಕೊಟ್ಟು ಹೊರಡ್ತೀನಿ. ನಂದು ಪವರ್ ಬೂಸ್ಟರ್ ಆನ್ ಮಾಡಿ ಯಾವುದೇ ಕಾರಣಕ್ಕೂ 12:45 ಅಲ್ಲಿ ಇರಬೇಕು. ದಟ್ ಈಸ್ ಮೈ ಚಾಲೆಂಜು. ಇವಾಗ ಇಟ್ ಈಸ್ 11:30. ಸೊ ಲೆಟ್ಸ್ ಸಿ ಚಿಪಾಫಿ ವಿನ್ ಆಗುತ್ತಾ ಇಲ್ಲ ನಾನು ವಿನ್ ಆಗ್ತೀನಿ ಅಂತ. ಓಕೆ, ಎಂಡ್ ಆಫ್ ಇಟ್, ಲೆಟ್ಸ್ ಸಿ. ಆ್ಯಂಡ್ ದ ರೇಸ್ ಬಿಗಿನ್ಸ್. ನೋಡು ಇವಾಗ ಐ ಮೀನ್ ಮದೆನಾಡು. ಸೊ ಲಾಸ್ಟ್ ಟೈಮೆಲ್ಲ ಸ್ಲೈಡ್ ಆಗಿದ್ದ ಜಾಗಗಳೆಲ್ಲ ಇದೆ ಇಲ್ಲಿ. ಇವಾಗ 11:43. 12:45ಗೆ ನಾನು ಕೌಂಟಿಗೆ ರೀಚ್ ಆದರೆ ಐ ವಿಲ್ ವಿನ್. 12:45 ಒಳಗಡೆ ರೀಚ್ ಆಗಿಲ್ಲ ಅಂದರೆ ಟೀಮ್ ವಿಲ್ ವಿನ್ ಆ್ಯಂಡ್ ಐ ಹ್ಯಾವ್ ಟು ಸ್ಪಾನ್ಸರ್ ದೆಮ್ ಚಿಪಾಫಿ. ಸೊ ನೀವು ಬನ್ನಿ, ಲೆಟ್ಸ್ ಗೋ. ಈಗ ಫುಲ್ ಫೆಸ್ಟಿವಲ್ ಟೈಮು, ಎಲ್ಲೆಲ್ಲಿ ಬ್ಲಾಕ್ಸ್ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ವಿಲ್ ಸಿ. ಬರಬೇಕಾದ ಒಂದು ಟಾಸ್ಕು, ರೋಸ್ ತರಬೇಕಂತ. In 200 meters, turn left towards State Highway 90, State Highway 91. ಸಂತೆ ಬೇರೆ ಆದರೂ ಬಿಡೋದು ಬೇಡ. ಟೈಮ್ ಈಸ್ 12:30 ಆಯಿತು ಆಲ್ಮೋಸ್ಟ್. ಇನ್ನೊಂದು 15-20 ಮಿನಿಟ್ಸ್ ಇದೆ. ಲೆಟ್ಸ್ ಗೋ. ಸಂತೆಯಲ್ಲಿ ಜಾಸ್ತಿ ನಮ್ಮ ಕಡೆ ಲೈಕ್ ಬೇರೆ ಥರ ಇರ್ತಾಯಿತ್ತು, ಟ್ರೈಬಲ್ಸು. ಇವಾಗ ಇದೊಂಥರ ಅಸ್ಸಾಂ ಸಂತೆ ಆಗಿಬಿಟ್ಟಿದೆ. ಅಸ್ಸಾಂ ಅವರೇ ಜಾಸ್ತಿ ಇದ್ದಾರೆ ಸಂತೆಯಲ್ಲಿ. ಎಸ್, ಓಕೆ. ಇಲ್ಲಿ ಇವಾಗ ಟ್ರಾಫಿಕ್ ಜಾಮು. ಟೈಮ್ ಎಷ್ಟು? 12:28. ಇದು ನಂದು ಒನ್ ಆಫ್ ದ ಫೇವ್ರೇಟ್ ಸ್ಟ್ರೆಚ್ಚು. 12:37 ಆಗಿದೆ. ಸೊ ಲೆಟ್ಸ್ ಸಿ. ಆ್ಯಕ್ಚುಲಿ ಇವಾಗ ನಾನು ಆನ್ ಟೈಮ್ ಇದ್ದೀನಿ, ಬಟ್ ಸ್ಟಿಲ್ ನನ್ನ ಟೀಮ್ ಗೆಲ್ಲಬೇಕು. ಯಾಕೆ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಒಂದು 2-3 ಮಿನಿಟ್ಸ್ ಬಫರ್ ಇದೆ, ಬಟ್ ಐ ವಿಲ್ ಜಸ್ಟ್ ಡ್ರಿಂಕ್ ಸಮ್ ವಾಟರು, ಆರಾಮಾಗಿ ಸ್ವಲ್ಪ ಹೋಗಿ ಅವರು ವಿನ್ ಆಗೋ ಥರ ರೀಚ್ ಆಗುವ. ಬಿಕಾಸ್ ಐ ಆಮ್ ಬಾಜಿಗರ್ ಫ್ಯಾನ್ ಆಲ್ಸೋ. ಎಸ್, 45 ಆಗಿದೆ. ಸೊ ಲೆಟ್ಸ್ ಗೋ. ಟೀಮ್ದು ರಿಯಾಕ್ಷನ್ ನೋಡುವ. We are waiting. Oh my God. Hi Coke. Hi Mowgli. Hi. Hi sir. But then I explained. ಹೌದಾ? ಸೂಪರ್. 1 minute late ಆಚಿ.
ಹೌದಾ? ಅಷ್ಟು 1 ಮಿನಿಟಲ್ಲಿ ಅವ್ನ ದರ್ಶನ್ ಇಲ್ಲಿ. ಹಾಯ್. ಸೂಪರ್. ಈ ಒಂದು ರೋಸಿಂದ ನಂದು 1 ಮಿನಿಟ್ ಲೇಟ್ ಆಯಿತು. ಸ್ಯಾಗಿ ಎಂತ ಸ್ಯಾಗಿ ಇದು? ಕೋಕ್ ಐ ನೋ ದಿಸ್ ಈಸ್ ನಾಟ್ ಫಾರ್ ಪ್ರಪೋಸಲ್ ಆ್ಯಂಡ್ ಆಲ್ ದ್ಯಾಟ್. ಇಟ್ ಈಸ್ ಎಂತ ಎಂತ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸರ್ಪ್ರೈಸ್. ಬಟ್ ಅದರಿಂದ ನನಗೆ ಇಷ್ಟು ಲಾಸ್ ಆಯ್ತಲ್ಲ, ಅದ್ರ ಬಗ್ಗೆ ಇರಲಿ. ನಮಸ್ತೆ. ಐ ವಿಯಾನ್, Hi. ಹೌ ಆರ್ ಯು? I'm good. ಇದೆಂತ ಇದು? Lemon. ಓಕೆ. ಸೊ ಹೌ ಈಸ್ ಎವ್ರಿಥಿಂಗ್? So nice. ಕೌಂಟ್ ಈಸ್ ಗುಡ್? Yeah. ಆರ್ ಯು ಎಂಜಾಯಿಂಗ್? Yeah. ಓಕೆ. ಇವತ್ತು 70 ರೂಪಾಯಿ ಸಂಪಾದಿಸಿದ್ದಾನೆ. ಹೌದಾ? ನೈಸ್. ಸೊ ಅರ್ಚನಲ್ಲಿ ಐ ಡೋಂಟ್ ನೋ ವೆದರ್ ಯು ಆರ್ ಲುಕಿಂಗ್ ಬ್ರೈಟ್ ಆರ್ ದಟ್ ಬ್ಲಾಸಮ್. Madan here. It's Madan. ನೋಡಿ ಈ ಕಡೆ ಇಲ್ಲಿ ಬ್ಲಾಸಮ್. ಓ ನೈಸ್ ವಿಯಾನ್. ನೋಡಿ ಎಷ್ಟು ಚೆನ್ನಾಗಿದೆ ಬ್ಲಾಸಮ್. ಸೊ ನೆಕ್ಸ್ಟ್ ಒಂದು ಸ್ವಲ್ಪ 1 ವೀಕ್ ಇಲ್ಲ 10 ಡೇಸಲ್ಲಿ ಬಂದರೆ ಫುಲ್ ಬ್ಲಾಸಮ್. ಸ್ಪ್ರಿಂಕ್ಲರ್. ಹೌದೌದು ಅದಲ್ಲ, ಬಟ್ ಇನ್ನು 1 ವೀಕ್ ಒಳಗಡೆ ಬಂದರೆ ತುಂಬ ಕಡೆ ಬ್ಲಾಸಮ್ ಅವರಿಗೆ ನೋಡ್ಬೋದು. ಯಾ. ಫೈನಲಿ ಕೌಂಟಿಯಲ್ಲಿದ್ದೀನಿ. ಮಿಸ್ಟರ್ ದರ್ಶನ್, ನಂದು 1 ಮಿನಿಟ್ ಲೇಟ್ ಆಯಿತು, ಸಾರಿ. ಓಕೆ ಸರ್, ಬೇಜಾರು ಮಾಡ್ಕೋಬೇಡ. ಬಟ್ ನೀನು ನನಗೆ ಇದು ಫ್ಲವರ್ ಎಲ್ಲ ಹೇಳಿದ್ದೆ. ಹಾಂ, ಬಟ್ ಇವ್ರಿಗೆ ಹೇಳಿದೆ ನಾನು 12:45 ಮೇಲೆ ಬಂದರೆ ಚಿಪಾಫಿ ಸ್ಪಾನ್ಸರ್ ಮಾಡ್ತೀನಿ ಅಂತ. ಆದರೆ ನಮ್ಮ ಆಡಿಯನ್ಸಿಗೆ ಗೊತ್ತಿದೆ, ನಿಮಗೆ ಗೊತ್ತಿಲ್ಲ. ಕಭಿ ಕಭಿ ಹೇಳಿದ ಡೈಲಾಗ್, कभी कभी कुछ जीतने के लिए कुछ हारना पड़ता है और हार कर जीतने वाले को क्या कहते हैं? ಬಾಜಿಗರ್ कहते हैं. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ನಾನು ಹೀಗೆ ಮಾಡಿದ್ದು ಅಂತ. ಸಿ ಯು, ಟೇಕ್ ಕೇರ್, ಬೈ. ಸಸ್ಪೆನ್ಸ್ ಕ್ಲೋಸ್ ಮಾಡೋ, ಅದನ್ನ ತೋರಿಸ್ಬಿಡೋ ನೆಕ್ಸ್ಟ್.